ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಇವತ್ತು ನಾವು ಮಾಡ್ತಾ ಇರೋದು ಪಾನಿಪುರಿ ಮಾಡ್ತಾ ಇದ್ದೀವಿ ಗೈಸ್. ಆಫ್ಟರ್ ಅ ಲಾಂಗ್ ಟೈಮ್, ಎಷ್ಟು ದಿವಸದಿಂದ ನಾವು ಪಾನಿಪುರಿ ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಇವತ್ತು ಫೈನಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಆಲ್ರೆಡಿ ಒಂದು 30% ಆಗುವಷ್ಟು ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಇವಳು ನಿದ್ದೆ ಮಾಡ್ತಾ ಇದ್ಲು. ಸೊ ನಾನು ಸೋಪ್ ಮಾಡಿ ಬೇಯಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದ. ಇದು ಪಾನಿಗೆ ಕೊತ್ತಂಬರಿ, ಪುದೀನ ಮತ್ತು ಚಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ವೈಟ್ ಕಾಣಿಸ್ತಾ ಇದಲ್ಲ, ವೈಟ್ ಬಟಾಣಿ ಬರುತ್ತಲ್ಲ, ಅದನ್ನು ಬೇಯಿಸಿ ಅದಕ್ಕೊಂದಷ್ಟು ಮಸಾಲೆ ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೀನಿ. ಆ ವಿಡಿಯೋ ಹಿಡ್ಕೊಂಡಿದ್ದೀನಿ, ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ, ನೋಡಿ. ಸೊ ಗೈಸ್, ಈ ಒಂದು ವೈಟ್ ಬಟಾಣಿಗೆ ಆ್ಯಕ್ಚುಲಿ ಇದನ್ನು 5 to 6 hours ನಾವು ನೀರಲ್ಲಿ ನೆನೆಸಿಡಬೇಕು, ಆಗಲೇ ಬೇಯೋದು ಚೆನ್ನಾಗಿ. ಸೊ ನಾನು ಆಲ್ರೆಡಿ ಬೆಳಗ್ಗೆನೇ ಬೇಯಿಸಿ ಅಂದರೆ ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ 5 to 6 hours. ಈಗ ಬೇಯಿಸೋಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದಷ್ಟು ಸ್ಪೈಸಸ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈಗ ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ಒಂದು 3 ಆಗೋಷ್ಟು ಏಲಕ್ಕಿ ಮತ್ತು ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ ಹಾಕಿ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಒಂದು 5 to 6 ವಿಸಿಲ್ಸ್ ತೊಗೋಬೇಕು. ನಾನು ಆ್ಯಕ್ಚುಲಿ ಬರೀ 2-3 ವಿಸಿಲ್ಸ್ ಅಷ್ಟೇ ತೊಗೊಂಡಿದ್ದೆ, ಬಟ್ ಅದನ್ನ ಕರೆಕ್ಟಾಗಿ ಬೆಂದಿರಲಿಲ್ಲ. ಸೊ ಹಂಗಾಗಿ ಒಂದು 6ರಿಂದ 7 ವಿಸಿಲ್ ತೊಗೊಂಡೆ. ಸೊ ಆಗ ಚೆನ್ನಾಗಿ ಬೆಂದಿತ್ತು. ಆ್ಯಂಡ್ 2 glass ವಾಟರ್ ಹಾಕಿ ಈಗ ವಿಸಿಲ್ಗೆ ಹಾಕಬೇಕು. ಈ ಬಟಾಣಿಗೆ ಒಂದು ಸ್ವಲ್ಪ ಮಸಾಲೆ ಸ್ಟಾರ್ಟ್ ಮಾಡಬೇಕು, ಅದು ಮಾಡ್ಕೊಳ್ಳೋಣ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಂಗೆ ಬರುತ್ತೆ ನೋಡೋಣ. ಆ್ಯಂಡ್ ಪೂರಿ ರೆಡಿಮೇಡ್ ತಂದು ತೋರಿಸ್ತೀನಿ. ಸೊ ಇದೇ ಪೂರಿ ನಿಮಗೆ ಚಿಪ್ಸ್ ಅಂಗಡಿಯಲ್ಲೆಲ್ಲ ಸಿಗ್ಬೋದು. ಇದರಲ್ಲಿ 80 to 90 ಇಲ್ಲ 95 ಸಾರಿ. ಫಸ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಹೆಂಗೆ ಪಾನಿಪುರಿ ಮಾಡ್ತಾ ಇದ್ದೀನಿ ಇವತ್ತು, ಆಲೂಗಡ್ಡೆ ಪಾನಿಪುರಿ ಮಾಡ್ತಾ ಇಲ್ಲ, ನಾರ್ಮಲ್ ವೈಟ್ ಬಟಾಣಿ ಪಾನಿಪುರಿ ಮಾಡಲ್ವಾ ಅಡುಗೆ ಹೇಳು. ಹಂಗಲ್ಲ, ಬರೀ ಟೇಸ್ಟ್ ಮಾಡೋಕ್ಕಷ್ಟೇ. ನಾನು ಇದ್ರಲ್ಲಿ ನೀನು ನೆಕ್ಸ್ಟ್ ಒಂದು ಟ್ಯಾಕೋಸ್ ಮಾಡ್ತಾಳ, ಆ ರೀತಿ ಚೆನ್ನಾಗಿ ಮಾಡ್ತಾಳ, ಅದ ರೀತಿ ಕಲಿ ಮಾಡ್ಸೋಣ. ಓ ಮೈ ಗಾಡ್, ಫುಲ್ ಮೆಸ್. ನೋಡಿ ಗೈಸ್, ಏನಿದು ಅದಕ್ಕೂ ಇದಕ್ಕೂ ಸಂಬಂಧ. ನೆಲ್ಲಿಕಾಯಿ, ಕ್ಯಾರೆಟ್ ಮತ್ತು ಬೀಟ್ರೂಟ್. ಸೊ ಫಸ್ಟ್ ಜ್ಯೂಸ್ ಮಾಡ್ಕೊಂಡು ಕೊಡೋದೇ ತುಂಬ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿ. ಸೊ ಗೈಸ್, ಫಸ್ಟು ನಾನು ಆಯಿಲ್ ಹಾಕ್ಕೊಂಡೆ. ಬೆಳಗ್ಗೆನೇ ಕುಡೀರಿ, ಓಕೆ? ಸೊ ದಟ್ ತುಂಬ ಬೆನಿಫಿಟ್ಸ್ ಇದೆ, ಅದರಿಂದ ಎಲ್ಲ ಯೂಸ್ ಆಗುತ್ತೆ. ಆಯಿಲ್ ಹಾಕ್ಕೊಂಡು ಈಗ ನಾನು ಬಾಣಲಿಗಿನ ತಲೆ ಕವರ್ ಮಾಡೋಕ್ಕತ್ತಿದ್ದೆ. ಜಿಂಜರ್ ಹಾಕ್ತೀವಿ, ಜಿಂಜರ್ ಅಂತೇಳಿ ಜೀರಾ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಆ ಸ್ಮೆಲ್ ಬರಬೇಕು, ಆರೋಮ್ ಚೆನ್ನಾಗಿದೆ. ನಾನು ತುಂಬ ದಿವಸದಿಂದ ಅಲ್ಲಿಂದ ಪಾನಿಪುರಿ ತಿನ್ನಬೇಕು ಅಂತ ಕ್ರೇವಿಂಗ್ ಗೈಸ್. ಸೊ ಫೈನಲಿ ವಿ ಆರ್ ಡೂಯಿಂಗ್. ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಏನಾಗಬೇಕು, ಫ್ರೈ ಆಗಬೇಕು. ಬೆಟರ್ ನಾವು ಕ್ಯಾಮ್ರಾನ ಕೈಗೆ ತೊಗೊಬಿಡೋಣ, ರಿಂಗ್ ಲೈಟ್ ಇಲ್ಲೇ ಇರಲಿ ಗೈಸ್. ಒಂಚೂರು ಆಯಿಲ್ ಹಾಕ್ಕೊಳ್ಳೋಣ. ನೀನು ನನ್ನ ಮುಖ ಹೆಂಗೆ ಇಟ್ಕೊಂಡಿರ್ತೀನಿ, ಹೆಂಗೂ ಇರಲಿಲ್ಲ. ಅಡುಗೆ ಮಾಡೋವಾಗ ನನ್ನ ಮುಖ ಸ್ಟ್ರಿಕ್ಟಾಗಿರುತ್ತೆ, ಓಕೆ? ಅಡುಗೆ ಚೆನ್ನಾಗಿ ಬರುತ್ತೆ ಇವು ಅಂತ ಗೈಸ್. ಸ್ವಲ್ಪ ನಾವು ಮಾತಾಡಿಕೊಂಡು ರೆಸಿಪಿ ತೋರಿಸ್ಬೇಕಲ್ವಾ, ನಾವು ಹೆಂಗೆ ಮಾಡ್ತಾ ಇದ್ದೀವಿ ಅಂತ ನೀವು ಟ್ರೈ ಮಾಡಬೇಕಲ್ವಾ. ಸೊ ಹಂಗಾಗಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಂಗಾಗಿ ಗೈಸ್, ಈಗ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆದಾಗ ನಾನು ತಲೆ ಎಗಿಸ್ಬೇಡ. ಲೈಟ್ ಬ್ರೌನ್ ಆದಮೇಲೆ ನಾನು ಆಗ್ಲೇ ಫೈನಾಗಿ ಕ್ರಷ್ ಮಾಡ್ಕೊಂಡಿರೋ, ಅಂದರೆ ಫುಲ್ ಜಜ್ಜಿ ಕುಟ್ಟಿ ಚೆನ್ನಾಗಿ ಕುಟ್ಟಿ ಈ ಥರ ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೊಂಡು. ಸೊ ಗೈಸ್, ಈಗ ಇದು ಜಿಂಜರ್ ಗಾರ್ಲಿಕ್ ಎಲ್ಲ ನಾನು ಕುಟ್ಕೊಂಡು ತುಂಬ ತಿನ್ ಪೇಸ್ಟಿಂಗ್ ಮಿಕ್ಸಿಗೆ ಹಾಕಿದ್ರೆ ಹೆಂಗಾಗುತ್ತೆ ಅದೇ ಥರ ಆಗಬೇಕು. ಬಟ್ ಇದರಲ್ಲಿ ಕುಟ್ಟಿ ಮಾಡಿದರೆ ಟೇಸ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಕುಟ್ಟಿ ಹಾಕಿ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು. ಅಯ್ಯೋ, ಅದಕ್ಕಿಂತ ಮುಂಚೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು ಗೈಸ್, ಯಾಕಂದರೆ ಅದು ಇದಾಗಬೇಕಲ್ಲ. ನೀರು ತೊಗೊಂಡ್ಬಿಡ್ತೀನಿ ಗೈಸ್. ಚೂರು
ಅಷ್ಟೇ. ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟೇ. ನಂಗೆ ಚೆನ್ನಾಗಿ ಬರ್ತೈತಾ? ಅಕ್ಕಿ ವಾಸನೆ ಅದೇ ಫ್ರೈ ಆಗುತ್ತೆ. ಈಗ ಒಂಚೂರು ವಾಟರ್ ಆ್ಯಡ್ ಮಾಡಿದ್ದೀನಿ. ಈಗ ಅದು ಸ್ಮೆಲ್ ಚೆನ್ನಾಗಿ ಬರ್ತೈತಲ್ಲ, ಕಿಟಕಿ ಸ್ವಲ್ಪ ತೆಗಿ ಘಾಟು ತೆಗೆದ್ರಿಂದ ಬೆಳಕು ಗೈಸ್. ಬೆಳಕು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗೇಮ್ಸ್ ಆಡೋಣ. ಯಾ, ಮತ್ತು ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್. ಮತ್ತು ನನ್ನ ಬರ್ಡೇದು ರೀಲ್ಸಲ್ಲಿ ಹಾಕಿದ್ದೀನಿ, ಅದು ನೋಡಿ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ರೀಲ್ಸ್ ಮಾಡ್ಕೊಂಡಿದ್ದೀವಿ, ರೀಲ್ಸ್ ಹಾಕಿದ್ದೀನಿ, ಅದನ್ನು ನೋಡಿ. ಇನ್ನೂ ಯಾರ್ಯಾರು ನೋಡಿಲ್ಲ ಜೋಡಿ ಕಲಿಬೇಕು. ಇರಲಿ ಬಿಡು, ಇನ್ನೂ ಯಾರ್ಯಾರು ನೋಡಿಲ್ಲ ನೋಡಿ ಲೈಕ್ ಮಾಡಿ. ಯಾ, ಈಗ ನೀರು ಹಾಕಿದ್ವಲ್ಲ, ಇವಾಗ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿದ್ನಲ್ಲ ಈರುಳ್ಳಿ ಜೊತೆ, ಅದು ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಹಾಕ್ತೀನಿ ನೋಡೋಣ. ಆಮೇಲೆ ಪಾನಿ ಬೇರೆ ಸ್ಪೈಸಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಖಾರ ಆಗಿಬಿಟ್ರೆ ಯಾರು ತಿನ್ನಲ್ಲ. ಸೊ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಸೊ ಅಲ್ಲಿವರೆಗೂ ಅದು ಫ್ರೈ ಆಗಲಿ. ಸೊ ಗೈಸ್, ಈಗ ಜೀರಿಗೆ ಇದೆಯಲ್ಲ ಅದನ್ನು ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಒಂಚೂರು ಹಾಕ್ತೀನಿ. ಆಲ್ರೆಡಿ ಜೀರಿಗೆ ಹಾಕ್ತೀವಿ, ಬಟ್ ಜೀರಿಗೆ ಪೌಡ್ರ್ ಒಂಚೂರು ಆ್ಯಡ್ ಮಾಡ್ತೀನಿ. ಇದು ಪಾನಿಗೂ ಬೇಕು. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಕೇಳಿಸ್ತಾ ಅನಿಸುತ್ತೆ ಗೈಸ್. ಜೊತೆ ಒಂಚೂರು ಗರಂ ಮಸಾಲ. ಎಣ್ಣೆ ಎಲ್ಲ ಡ್ರೈ ಆಗಿಬಿಟ್ಟೈತೆ. ನೀವು ಹಿಂಗೆ ಮಾಡ್ತಾ ಇರ್ರಿ ಗೈಸ್. ಅಂದರೆ ಎಣ್ಣೆ ಅಲ್ಲಿ ಅವಾಗ ಹಾಕೋದು, ಮಸಾಲೆ ಕಮ್ಮಿ ಆದರೆ ಮಸಾಲೆ ಹಾಕೋದು. ನಾವು ಹಾಗೆ ಈಗ ಬೇಯಿಸಿಟ್ಕೊಂಡಿರೋ ಇದು ಹಾಕೋಣ. ಯಾವುದು? ಕ್ಲೋಸಪ್ಪಲ್ಲಿ ತೋರಿಸ್ತೀಯಾ? ಊಟ ತಿಂದ? ಏನಪ್ಪ ಊಟ ತಿಂದ? ನಾನಿವತ್ತು ಪಾನಿಪುರಿ ಹೊಟ್ಟೆ ತುಂಬ ತಿನ್ಬೇಕಂತ ಊಟ ತಿಂದಿಲ್ಲ. ನಾನು ಊಟ ತಿಂದಿಲ್ಲ. ನಾಟ್ ಬಿಕಾಸ್ ದಟ್ ರೀಸನ್. ಓದ್ಕೊಂಡು ಹಂಗೆ ನಿದ್ದೆ ಬಂತಂತ ನಿದ್ದೆ ಬಂತು. ಒನ್ ಬೈಟ್ ನನಗೆ ಅಕ್ಷಿ ಬರ್ತಾ ಇದೆ. ಎದಿತಿ ನೋಡ್ರಿ ಆ್ಯಪಲ್ ಬ್ಯಾಟಿಂಗ್. ಇದಕ್ಕೆ ಒಂಚೂರು ನೀರು ಆ್ಯಡ್ ಮಾಡ್ತೀನಿ ಗೈಸ್ ಈಗ, ಯಾಕಂದರೆ ಪಲ್ಯ ಥರ ಕಾಣಿಸ್ತೈತಲ್ಲ, ಸ್ವಲ್ಪ ಲಿಕ್ವಿಡ್ ಆಗಿ ಮಸಾಲೆ ಪುರಿ ತಿಂದಾಗ ಹೆಂಗಿರುತ್ತೆ ಆ ಥರ ಇರಬೇಕಲ್ಲ. ಸೊ ಹಂಗಾಗಿ ನೀರು ಆ್ಯಡ್. ಉಪ್ಪೇ ಇಲ್ಲ, ಸ್ವಲ್ಪ ಉಪ್ಪು, ಆಗಬೇಕು. ಅಲ್ಲಿವರೆಗೂ ಪ್ಲೇಟ್ ಮುಚ್ಚಿಬಿಡೋಣ. ಆಮೇಲೆ ಪಾನಿಗೆ ರೆಡಿ ಮಾಡ್ಕೊಳ್ಳೋಣ. ಪಾನಿ ಆಗಿದ ತಕ್ಷಣ ಒಂದೊಂದೇ ಹಾಕ್ಕೊಂಡು ತಿನ್ನೋಣ. ಗೈಸ್, ಆ್ಯಕ್ಚುಲಿ ಬಟಾಣಿ ಇನ್ನೂ ಜಾಸ್ತಿ ನುಣ್ಣಗೆ ಬೇಯಬೇಕಾಗಿತ್ತು. ನಾನು ತುಂಬ ಗಟ್ಟಿಯಾಗಿ ಬೇಯಿಸ್ಕೊಂಬಿಟ್ಟಿದ್ದೀನಿ. ಈಗ ತಿರ್ಗಾ ಇಟ್ಟಿದ್ದೀನಿ, ಎಲ್ಲ ಮಸಾಲೆ ಎಲ್ಲ ಆ್ಯಡ್ ಆದಮೇಲೆ ತಿರ್ಗಾ ಇಟ್ಟಿದ್ದೀನಿ. ಅದು ಫುಲ್ಲು ಮ್ಯಾಶ್ ಆಗಲಿ. ಅಷ್ಟೊತ್ತಿಗೆ ಈಗ ಪಾನಿ ಹೆಂಗೆ ಮಾಡೋದು ಅಂತ ರೆಡಿ ಮಾಡ್ಕೊಳ್ಳುವ. ಸೊ ಗೈಸ್, ಇವಾಗ ಅದಿತಿ ಪಾನಿ ಮಾಡ್ತಾಳೆ. ಅದಕ್ಕೆ ಪುದೀನ, ಕೊತ್ತಂಬರಿ ಮತ್ತು ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ, ಯಾಕಂದರೆ ಖಾರ ಜಾಸ್ತಿ ಇದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಸೊ ಇದು ಜಾಸ್ತಿ ಖಾರ ಇರುತ್ತಂತೆ ಗೈಸ್, ಈ ಥರ ಮೆಣಸಿನ್ಕಾಯಿ. ಸೊ ಹಂಗಾಗಿ ಈಗ ಜಾರ್ಗೆ ಅದನ್ನ ಸಾಫ್ಟ್ ಆಗಬೇಕು. ಹೇಳ್ತೀನಿ, ಹಾಕೋ ಜಾರ್ಗೊಂದು ಅಲ್ಲಿ ತೋರಿಸ್ಬಿಟ್ಟು ಹಾಕೋ. ಸೊ ಇದನ್ನು ನಾನು ಜಾರ್ಗೆ ಹಾಕೊತಾ ಇದ್ದೀನಿ.
ಹೋಳು ಅಂದರೆ ಪೀಸಸ್ ಹಾಕೋಬೇಕು. ಹೋಳು ಅಂದರೆ ಪೀಸಸ್. ನಮ್ಮ ಕಡೆ ಹೋಳು ಅಂದರೆ ಬರೀ ಮಾಡೋರು ಅದಲ್ಲ, ಬರೀ ಹೋಳಲ್ಲ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಮತ್ತೆ ಇದು ಸ್ವಲ್ಪ ಬೆಲ್ಲ. ಎರಡು ಹೋಳು, ಇದೇ ಹೋಳು, ಬರೀ ಹೋಳಲ್ಲ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳೋಣ. ಹೆಂಗಿದ್ರು ನಾವು ನೀರು ಮಿಕ್ಸ್ ಮಾಡ್ತೀವಲ್ಲ, ರುಚಿಗೆ ತಕ್ಕಷ್ಟು ಕೂಗ್ತಾ ಇದೆ. ಸೊ ಈಗ ಇದನ್ನೆಲ್ಲ ಹಾಕಿ ಮಿಕ್ಸರ್ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಕೊಡ್ತೀವಿ. ಸೊ ಗೈಸ್, ಇದು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಪಾನಿಗೆ, ಇದನ್ನ ಸ್ಟ್ರೈನರ್ ತಗೊಂಡು ಸೋರಿಸ್ಕೋಬೇಕು. ನೀಟಾಗಿ ಅದರಲ್ಲಿರೋ ಇದೆಲ್ಲ ಆಚೆ ಬರಬೇಕು. ನಾನು ಮಾಡಿದ್ರೆ ಇಷ್ಟೆಲ್ಲ ಮೆಸ್ಸಿ ಗೈಸ್. ನೋಡಿ, ಅಂದರೆ ನೆನೆಸಿಟ್ಕೊಂಡಿದ್ದೆ ಹುಣಸೆಹಣ್ಣು, ಅದನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆಹಣ್ಣು ರಸನ ಮೇಲೆ ಬೂಂದಿ ಹಾಕ್ತಾರ ಅಕ್ಕ. ಯಾವ ಸ್ಟೈಲ್? ಡೆಲ್ಲಿ ರಿಟರ್ನ್ಸ್ ಯಾವುದೋ ಡೆಲ್ಲಿಯಲ್ಲಿ ಹಾಕ್ತಾರ ಅನ್ಸುತ್ತೆ ಪಾನಿಪುರಿ ಮೇಲೆ ಬೂಂದಿ. ಸ್ವಲ್ಪ ಜೀರಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಆಮ್ಚೂರ್ ಪೌಡರ್ ಇಲ್ಲ ಚಾಟ್ ಮಸಾಲ ಹಾಕ್ಕೋಬೋದು. ನಮಗೆ ಆಮ್ಚೂರ್ ಪೌಡರ್ ಸಿಕ್ಕಿಲ್ಲ, ಚಾಟ್ ಮಸಾಲನೇ ಸಿಕ್ಕಿದ್ದು. ಇದು ಆಮ್ಚೂರ್ ಪೌಡರ್ ಥರನೇ ಇರುತ್ತೆ. ಇದನ್ನ ಹಾಕ್ತಿದ್ದೆ ಡಿಯರ್. ಪ್ರಾಪರ್ ಪಾನಿ ಸ್ಮೆಲ್ ಬಂತು. ಉಪ್ಪು ಕಮ್ಮಿ. ಉಪ್ಪು ಹಾಕೋಣ. ಪಾನಿಯಲ್ಲಿ ಅದೇ ಫ್ಲೇವರ್ ಹೊಡಿಯೋದು. ಇನ್ನೂ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಬಟ್ ಸ್ಮೆಲ್ ಚೆನ್ನಾಗಿತ್ತಲ್ಲ. ಎಷ್ಟು ಉಪ್ಪು ಕಮ್ಮಿ? ಬೇಕಾದ್ರೆ ನೀರು ಹಾಕೋಣ ನಾವು, ಉಪ್ಪು ಅಷ್ಟೇ ಅಲ್ವಾ? ಇನ್ನ ನೀರು ಆ್ಯಡ್ ಮಾಡಬೇಕು ಅಂತ ಮಾಡೋಣ. ಹೆಂಗಾಗಿದೆ ನಿಮಗೆ ತೋರಿಸುವೆ ನೋಡಿ. ಸ್ಮೆಲ್ ಮಾತ್ರ ಅಲ್ಟಿಮೇಟ್. ಸೇಮ್ ನನಗೆ ಅಲ್ಲಿ ತಿಂದಿರೋದನ್ನೇ ಫೀಲ್ ಆಗ್ತಾ ಇದೆ. ಈಗ ನಾನು ದೊಡ್ಡವ್ರಿಗೆ ಟೇಸ್ಟ್ ಕೊಟ್ಬಿಡೋಣ. ನಾನು ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅಂತ 3 ಇಂಗ್ರೀಡಿಯೆಂಟ್ಸ್ ನಂದು ಇಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಅಲ್ಲ, ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಈರುಳ್ಳಿನ ತಗೊಂಡು ನಾವು ಮನೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡು ಮಾರಾಯ, ಕಷ್ಟ ಏನು ಹೇಳು. ಯೂಟ್ಯೂಬ್ ಮಾಡೋದೆಲ್ಲ ಕಷ್ಟ ಜೀವನ. ಎಲ್ಲರಿಗೂ ಹ್ಯಾಟ್ಸ್ ಆಫ್, ಯಾರ್ಯಾರು ಯೂಟ್ಯೂಬ್ ಮಾಡ್ತಿರೋ. ಈಗ ಹಿಂಗಾಗಿದೆ ನೋಡಿ, ಫುಲ್ ಮೆಸ್ಸಿ. ನಾವು ಮಾಡ್ಬಿಟ್ಟು ಇವಾಗ ಉಪ್ಪು ಕಮ್ಮಿ. ಇನ್ನೇನು ಕಮ್ಮಿ? ಜೀರಾ ಪೌಡರ್ ಹಾಕ್ಲಾ ಸ್ವಲ್ಪ? ಖಾರ ಬುಂದಿ ಇದನ್ನ ಮತ್ತೆ ಪಲ್ಯ. ಅಮ್ಮ ಇವಳು ಏನೋ ಮಾಡಿದ್ರು. ಯಾಕೆ ಈ ತರ ಪಾನಿ ಹೆಂಗೆ ಗೊತ್ತಾಗುತ್ತೆ ಜನರಿಗೆ? ಸೊ ಇದೇ ನಮ್ಮ ಪಾನಿ. ಒಂದ್ಸತಿ ತಿಂದು ನೋಡಿದ್ರೆ ಫೈನಲಿ ಈಗ ಶಿಫ್ಟ್ ಮಾಡೋಣ. ಸೊ ಗೈಸ್, ಒಳಗಡೆ ಹಾಕೊಂಡು ತಿನ್ನೋ ಸ್ಟಫ್ ಕೂಡ ಸಕ್ಕತ್ತಾಗಿದೆ ಮಾತ್ರ. ರೆಡಿ ಆಗಿದೆ. ಈಗ ಸರ್ವ್ ಮಾಡೋ ಸಮಯ. ಸೊ ಇವಾಗ ಟೇಸ್ಟ್ ಮಾಡೋಣ. ನಾನು ಹಿಡ್ಕೊಂಡು ತಿಂತೀನಿ.
ಹೆಂಗೈತೆ? ಈಗಲೇ ಹೇಳ್ತೀಯ ಆಮೇಲೆ ಹೇಳ್ತೀಯ? ನಾನು ತಿಂದ್ಬಿಡ್ತೀನಿ. ಸೂಪರ್ ಆಗೈತಾ? ಈ ಪಾನಿಪುರಿ ಹೆಂಗಿದೆ ಅಂದ್ರೆ ಅಲ್ಲಿ ಅಂದ್ರೆ ತಿಂತ ಸ್ವೀಟು ಖಾರ ಇಲ್ಲ, ಸಕ್ಕತ್ತಾಗಿದೆ. ಹಲೋ, ಹೌದು. ಇನ್ನೊಂದು ನಂಗೆ ಪಾನಿ ಜಾಸ್ತಿ ಇರಲಿ. ಮಾತ್ರ ಯಮ್ಮಿ ಆಗಿದೆ. ಆಯ್ತಾ? 10ಗೆ ಎಷ್ಟು ಕೊಡ್ತೀಯಾ? 10ಗೆ 11 ಕೊಡ್ತೀನಿ. 11 ಫಸ್ಟೇ ಹಾಕಿಡ್ಬೇಡ, ಪೂರಿ ಮೆತ್ತಾಗ್ಬಿಡುತ್ತೆ. ಚೆನ್ನಾಗಿದೆ. ಇವರು ನಮ್ಮ ಮಮ್ಮಿ ಗೊತ್ತಿರಬೇಕು ಎಲ್ಲರಿಗೂ. ಶೀಲಾವತಿ ಅಲಿಯಾಸ್ ಶೀಲಾ. ಯಾಕೆ ಹೇಳ್ತೇನೆ? ಸೂಪರ್ ಆಗಿದೆ. ಥ್ಯಾಂಕ್ ಯು. ಬಟ್ ಆಲ್ ಕ್ರೆಡಿಟ್ ಗೋಸ್ ಟು ಹರ್ಷಿತಕ್ಕ. ಹರ್ಷಿತಕ್ಕನ ಕರೆದ್ಬಿಟ್ಟು ಹೇಳಿ ಅಕ್ಕ ಇದೇ ಥರ ವಿಡಿಯೋ ಬೇಕಂದ್ರೆ ಸೂಪರ್ ಆಗಿದೆ. ಕಮೆಂಟ್ ಮಾಡಿ. ಸೊ ಇನ್ನು ಏನು ಟ್ರೈ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಸೊ ದಟ್ ನಾವೆಲ್ಲ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ರೆಸಿಪಿ ಕೂಡ ಶೇರ್ ಮಾಡ್ಬೇಕಂದ್ರೂ ಮಾಡ್ಬೋದು. ಆ್ಯಂಡ್ ನಮ್ಮ ಅಕ್ಕ ಕೂಡ ಕೈ ಮಸಾಲ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಬೇಕು ರೆಸಿಪಿ ಅಂದರೆ ಮಾಡ್ತೀವಿ, ಕುಕಿಂಗ್ ಬ್ಲಾಗ್ ಅಲ್ಲ ಅಕ್ಕ? ಓಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಇನ್ನ ಯಾರ್ಯಾರೆಲ್ಲ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲೇ ಪಾನಿಪುರಿ ಅಂದ್ರೆ ಜಾಸ್ತಿ ಇಷ್ಟ ನಮ್ ಸೂಪರ್ ಆಗಿದೆ. 10ಗೆ ಎಷ್ಟು? 10 ಫ್ಲಾಪ್ ಅಂದ್ರೆ ಒಂಚೂರು ಏನೇ ಹೆಚ್ಚು ಕಮ್ಮಿ ಇಲ್ವಾ? ಏನ್ ಹೆಚ್ಚು ಏನ್ ಕಡಿಮೆ? ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ನನಗೆ ಆದ್ರೆ ನಾನು ಇದಕ್ಕೆಲ್ಲ ಬೇಕಾಗಿಲ್ಲ ಇವಾಗ. ಕರಡ್ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಜೈಪುರಿ ಕರ್ಡ್ ಕೂಡ ಹಾಕೊಂಡಿರೋದು. ಇದೆ ಆ ತರನು ತಿಂತೀನಿ ನಾನು. ಅಂದ್ರೆ ನಮ್ಗೆ ಜಾಸ್ತಿ ಪಾನಿಪುರಿನೇ ಇಷ್ಟ. ಚೆನ್ನಾಗಿದೆ ಕಬಾಬ್. ಓಕೆ, ಇವಾಗ ಎಲ್ರಿಗೂ ಕೊಟ್ಟು ನಾವೆಲ್ಲರೂ ತಿಂತೀವಿ ಕುತ್ಕೊಂಡು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇದೇ ಥರ ಪಾನಿಪುರಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಿ ಗೈಸ್. ಹೊರಗಡೆ ಹೋಗಿ ತಿನ್ನೋದು ಏನೇನು ನೀರಲ್ಲಿ ಮಾಡಿರ್ತಾರೋ ಹೈಜಿನಿಕ್ ಇರಲ್ಲ. ಪಾಪ ಯಾವಾಗೋ ಒಂದ್ಸಲ ಯಾವಾಗೋ ತಿಂತೀಯಾ ಇಲ್ವಾ? ಹೂನಾ ಹೋಲ ಅಷ್ಟೇ. ಇದೊಂದೇ ಅಲ್ಲ, ಬೇರೆ ಐಟಮ್ಸು ಅಷ್ಟೇ. ಗೈಸ್ ನಾನು ಏನು ಹೇಳಿದ್ದೆ ಅಂದರೆ ಯಾವಾಗ್ಲೂ ಹೊರಗಡೆ ಹೋಗಿ ತಿನ್ನೋ ಬದಲು ಮನೇಲಿ ಮಾಡ್ಕೊಂಡು ತಿನ್ಬೋದು ಅಂದೆ. ಇವಳು ಜಗಳಕ್ಕೆ ಬರ್ತಾಳೆ ಏನಾದ್ರು ಹೇಳಿದ್ರೆ. ನಾನು ಜಗಳ ಮಾಡ್ತಾ ಇಲ್ಲ, ಹೇಳ್ತಾ ಇರೋದಷ್ಟೇ. ಬಂದ್ಬಿಟ್ಟೆ ಕಷ್ಟಪಟ್ಟು ಮಾಡಿ. ಸೊ ಹೊರಗಡೆ ಏನೇನು ನೀರಲ್ಲಿ ಮಾಡಿರ್ತಾರೋ, ಆಮೇಲೆ ಆಲೂಗಡ್ಡೆ ಬೇಯಿಸಿರೋ ನೀರು ಹೆಂಗಿರುತ್ತೋ ಅದೆಲ್ಲ ಸರಿ ನಡಿ ಯಾವಾಗೋ ಒಂದ್ಸಲ ಓಕೆ. ಬಟ್ ಹೈಜೀನ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಸೊ ಅವನ್ನೆಲ್ಲ ಮಾಡ್ಕೊತೀನಿ ಗೈಸ್. ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಸಿಗ್ತೀವಿ ಗೈಸ್. ಬಾಯ್, ಎಂಜಾಯ್ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಒತ್ತಿ. ಸೊ ದಟ್ ನಾವು ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ ಅಪ್ಲೋಡ್ ಮಾಡಿದ್ಮೇಲೆ. ಸೊ ಇದಾಗಿತ್ತು ಇವತ್ತಿನ. Hi guys, see you all in next vlog. ಆಂಟಿ ಎಷ್ಟು ಕೊಡ್ತೀರಾ? 10 ಗೊತ್ತು. 10 ಗತ್ತಾ? ಈಗ ಸಾನ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾಳೆ. ಹೆಂಗಿದೆ? ಸೂಪರಾ? 100ಗೆ ಎಷ್ಟು? 100 ಇಲ್ಲಿ ನೋಡ್ರಿ, ಪಾನಿಪುರಿ ಭಯ್ಯ ಹಾಕಿ ಕೊಡ್ತಾವ್ರೆ. ಎಲ್ಲೇನೋ ಹಾಕೋದಿತ್ತು, ನೀನು ತಿನ್ಕೋದಿದ್ದಿ ನೋಡಿ ಪಾನಿಗೆ. ನಾನು ಅದು ಹಾಕಿಲ್ಲ ಅಂದಿದ್ರೆ ಆ ಥರ